ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೀರೀಸ್. ಇವತ್ತು ನಾನು ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಹೋಗೋಣ ಅಂತ ನಾನು ರೆಡಿಯಾಗಿ ಹೊರಟೆ. ಸೊ ನಾನು ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದೆ, ಬೇಗ ರೀಚ್ ಆಗ್ಬೋದು ಬ್ಯಾಂಗ್ಳೂರಿಗೆ ಅಂತ. ಸೊ ಬ್ಯಾಂಗ್ಳೂರಿಗೆ ಹೋಗಿ ನೋಡ್ತೀನಿ, ಅಲ್ಲಿ ಆಲ್ರೆಡಿ ತುಂಬ ಮಳೆ, ತುಂಬ ಏನಿಲ್ಲ, ಸ್ವಲ್ಪ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಸರಿ ಅಂತ ಹೇಳಿ ನಾನು ಅಲ್ಲಿಂದ ಮೆಟ್ರೋ ಹೋದೆ. ಸೊ ರೈಲ್ವೆ ಸ್ಟೇಷನಿಂದ ನಮ್ಮ ಒಂದು ಕಂಪನಿ ಇರುವಂಥ ವೈಟ್ ಫೀಲ್ಡಿಗೆ ಮೆಟ್ರೋಲ್ಲಿ ಹೋದರೆ ತುಂಬ ಬೇಗ ರೀಚ್ ಆಗ್ಬೋದು ಅಂತ ಹೇಳಿ ಮೆಟ್ರೋಲಿ ಹೊರಟೆ. ತುಂಬಾ ಜನ ರಶ್ ಇದ್ದರು. ಸೊ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ದಿವ್ಯಶ್ರೀ ಟೆಕ್ನೋ ಪಾರ್ಕ್, ಅಂದರೆ ನಮ್ಮ ಒಂದು ಆಕ್ಸೆಂಚರ್ ಕಂಪ್ನಿ ಇದ್ದ ಜಾಗಕ್ಕೆ ನಾನು ರೀಚ್ ಆದೆ. ಸೊ ಒಳಗೆ ಹೋಗಿ ಲಾಗಿನ್ ಆಗಿ ಕೆಲಸನ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ನಮ್ಮ ಆಫೀಸ್ಗೆ ಹೋಗಿದ್ದಂಥ ರೀಸನ್ ಬಂದು, ನನ್ನ ಕ್ಲೈಂಟ್ ಅಂದರೆ ಶೆಲ್ ಅವರು ನಮ್ಮ ಕ್ಲೈಂಟು, ಅವ್ರ ಕಡೆಯಿಂದ ನನಗೆ ಒಂದು ಸಪ್ರೇಟ್ ಲ್ಯಾಪ್ಟಾಪ್ ಹೆಡ್ಸೆಟ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದರು. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದ್ದೆ. ಇದೇ ನೋಡಿ ನಮ್ಮ ಶೆಲ್ ಇಂಟೆಲಿಜೆನ್ಸ್ ಆಪರೇಷನ್ಸ್ ಕಮಾಂಡ್ ಸೆಂಟರ್. ನಾನು ಲ್ಯಾಪ್ಟಾಪ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದೆ, ಬಟ್ ಅಲ್ಲಿ ಹೇಳಿದ್ದು ಲ್ಯಾಪ್ಟಾಪ್ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಈವ್ನಿಂಗ್ವರೆಗೂ ವೆಯ್ಟ್ ಮಾಡಬೇಕು ಅಂತ. ನನಗೆ ಬೇಜಾರಾಯಿತು. ಸೊ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗಿತ್ತು. ಸೊ ಲಂಚ್ ಮುಗಿಸೋಣ ಅಂತ ಹೇಳಿ ಲಂಚ್ನ ಮಾಡಿಕೊಂಡು ಹೊರಗಡೆ ಚಿಲ್ಡ್ ವೆದರ್ ಇತ್ತು, ಒಂದು ರೌಂಡ್ ಹಾಕೊಂಡು ಬಂದೆ. ಇದು ಪೆಂಡಿಂಗ್ ಇದ್ದಂಥ ನನ್ನ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಸೊ ವರ್ಕ್ ಮಾಡ್ತಾ ಇದ್ದಂಗೆ ಅವರು ಕಾಲ್ ಮಾಡಿದ್ರು, ನಿಮ್ಮ ಲ್ಯಾಪ್ಟಾಪ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಲ್ಯಾಪ್ಟಾಪ್ ಕಲೆಕ್ಟ್ ಮಾಡ್ಕೊಂಡಿದ್ದ ಫ್ಲೋ ಬಂದು 7th ಫ್ಲೋರ್. ಅಲ್ಲಿ ಹೋಗಿ ಲ್ಯಾಪ್ಟಾಪ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಇದೇ ನೋಡಿ ನನ್ನ ನ್ಯೂ HP ಲ್ಯಾಪ್ಟಾಪ್ ಫ್ರಮ್ ಕ್ಲೈಂಟ್ ಶೆಲ್. ಲ್ಯಾಪ್ಟಾಪ್ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಟೆ. ಅಷ್ಟೊತ್ತಿಗಾಗಲೇ ಈವ್ನಿಂಗ್ ಆಗಿತ್ತು.